ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಊರ ಹಬ್ಬ ಇರೋದ್ರಿಂದ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ನೆಲಮಂಗಲ ಹತ್ರ ಒಂದು ಪುಟ್ಟ ಹಳ್ಳಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಊರ ಹಬ್ಬ ಇರೋದ್ರಿಂದ. ಸೊ ಮುಂದೆ ಹೇಳ್ತಾ ಬರ್ತೀನಿ, ಬನ್ನಿ ಹೋಗೋಣವಾ. ಒಬ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಕಾಲ್ ಮಾಡಿದ ತಕ್ಷಣ ನಾವು ಮನೆ ಬಿಡ್ತೀವಿ. ಅಲ್ಲಿ ತನಕ ಸ್ವಲ್ಪ ಹೀಗೆ ಸಾಂಗ್ ಹಾಕ್ಕೊಂಡು ನಾನು ನನ್ನ ಹಸ್ಬೆಂಡು ಡ್ಯಾನ್ಸ್ ಒಂದೆರಡು ಸ್ಟೆಪ್ ಡ್ಯಾನ್ಸ್ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಗೈಸ್ ತುಂಬ ಬಿಸಿಲಿದೆ ಗೈಸ್. ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ತುಂಬ ಬಿಸಿಲು ನೋಡಿ, ಇಲ್ಲಿ ತುಂಬ ಬಿಸಿಲಿದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ ಗೈಸ್. ಲೊಕೇಶನ್ ರೀಚ್ ಆದಮೇಲೆ ನಾನು ಸಿಗೋಣ. ಅಲ್ಲಿ ಲೊಕೇಶನ್ ರೀಚ್ ಆಗಿದೆ, ಓಕೆನಾ? ಬಾಯ್. ಅಲ್ಲಿ ತನಕ ಬಾಯ್ ಅಷ್ಟೇ. ಲೊಕೇಶನ್ ರೀಚ್ ಆದ್ವಿ ಗೈಸ್. 1 ಅವರ್ ಜರ್ನಿ. ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು ನೋಡಿ. ನಾನಂತೂ ಸೇಮ್ ಮಾರಮ್ಮ ಕಣ್ಣಾಗೆ ಕಾಣ್ತಾ ಇದ್ದೀನಿ ಅಲ್ವಾ. ಹೂವು ನೋಡಿ, ನನಗೆ ಆ್ಯಕ್ಚುಲಿ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಕನಕಾಂಬರ ಏನೂ ಮಾಡೋಕ್ಕಾಗಲ್ಲ ನೋಡಿ. ನೇಚರು ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಈಚೆ ಕೂತ್ಕೊಂಡಿದ್ವಿ. ಹಾಗೆ ನೋಡಿ ಗೈಸ್, ಎಲ್ಲ ಇಟ್ಟಿಗೆಯಲ್ಲಿ ಮತ್ತು ಸಿಮೆಂಟ್ ಇಟ್ಟಿಗೆಯಲ್ಲಿ ಕಟ್ಟೋದು ನೋಡಿದ್ದೀವಿ. ಬಟ್ ನೋಡಿ, ಇಲ್ಲಿ ಕಲ್ಲು ದೇವಸ್ಥಾನದಲ್ಲಿ ಕಟ್ತಾರೆ ನೋಡಿ, ಆ ಥರ ಕಡಪ ಕಲ್ಲು ಅಂತೀವಲ್ಲ ನಾವು, ಅದರಲ್ಲಿ ಮನೆ ಕಟ್ಟಿದ್ದಾರೆ ನೋಡಿ. ಇದನ್ನು ತುಂಬ ಬಾಳಿಕೆ ಬರುತ್ತೆ ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಮಾಮೂಲಿ ಅವರೇ ಹೋಲ್ ಮಾಡ್ಕೊಂಡಿರೋದು. ಅದು ಇಲ್ಲಿ ನೋಡಿ, ಫುಲ್ಲು ಎಲ್ಲ ಕಲ್ಲಲ್ಲೇ ಕಟ್ಟಿದ್ದಾರೆ ಮನೇನ. ಹಳ್ಳಿ ಮತ್ತು ಅದು ಯಾವುದೋ ಸೊಪ್ಪು ಹಾಕಿದ್ದಾರೆ ಅಲ್ಲಿ. ಇಲ್ಲೆಲ್ಲ ಬಾಳೆ ಗಿಡ, ಮೆಣಸಿ ಎಲ್ಲ ಹಾಕೊಂಡಿದ್ದಾರೆ. ಏನೇ ಹೇಳಿ, ಹಳ್ಳಿ ಜೀವನನೇ ಬೆಸ್ಟು ಗೈಸ್. ಸಿಟಿ ಬೋರು. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್. ಅದರಲ್ಲಿ ಈವ್ನಿಂಗ್ ಟೈಮ್ ಅಂತೂ ಸೂಪರಾಗಿರುತ್ತೆ ಗೈಸ್. ವಾಕ್ ಮಾಡೋದಕ್ಕೆ ಆಗಲಿ, ಎಲ್ಲದಕ್ಕೂ. ಈಗ ಬಿಸಿಲು ಟೈಮು ತಂಪಲ್ಲಿ ಮಾತ್ರ ಸಖತ್ತಾಗಿರ್ತದೆ. ಇನ್ನೂ ಊಟ ಮಾಡಿಲ್ಲ ಗೈಸ್. ನಮ್ಮ ಹಸ್ಬೆಂಡು ಇದಾರೆಲ್ಲ ಹಿಂಗೆ ಮಾಡೋದು. ಫಂಕ್ಷನ್ಗೆ ಅಂತ ಕರ್ಕೊಬಂದ್ಬಿಡ್ತಾರಾ, ಬಿಟ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಅವ್ರು ಬರೋ ತನಕ ನಾವು ತಿನ್ನಂಗಿಲ್ಲ. ಅವ್ರನ್ನ ಬಿಟ್ಟು ನಾವು ತಿನ್ನೋಕೆ ಮನ್ಸು ಬರಲ್ಲ. ಹಿಂಗೆ ಬರಲಿ ಅವರು ಬಂದಮೇಲೆ ಅವ್ರಿಗಿರೋದು ಹಬ್ಬ ಗೈಸ್. ಹೊಟ್ಟೆ ಬೇರೆ ಹಸಿತಾ ಇದೆ ನಮಗೆ. ಟೈಮ್ ಬಂದು 4 ಎಷ್ಟಾಗಿದೆ, 4:20. ಇನ್ನೂ ಬಂದಿಲ್ಲ. ಮಧ್ಯಾಹ್ನದ ಊಟ ಇನ್ನೂ ಮಾಡಿಲ್ಲ ಗೈಸ್. ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮೇಲೆ ನೋಡಿ, ಜಂಪ್ ಮಾಡಿ ಅವನ ಹತ್ತೆ ಬುಟ್ಟ ಮೇಲಕ್ಕೆ ಹಣ್ಣಾಗೈತಾ? ಕಾಯಿ ಕಣಕ. ಕಾಯಿ ಅವ್ನು ಹತ್ತು ಅಂತ ಹೇಳಿಲ್ಲ, ಕಿತ್ಕೊಳ್ಳೋಣ ಅಂತ ಅಂದಿದ್ದು. ಕಿತ್ಕೊಳ್ಳ ಬೇಡವೋ? ಕಾಯಿ ಕಣಕ. ಇದು ಕಾಯಿ ಕಣಕ. ಅದು ಇಲ್ಲಿ ನೋಡಿ, ಕಾಯಿ. ಅದು ಹಣ್ಣಾಗಿರೋದು. ಕಾಯಿ ಕಣಕ. ಅದು ಮೇಲಿರೋದು ಬೇಡ, ರೆಂಬೆ ಚಿಕ್ಕ ಬಿದ್ದಿದ್ದ. ಇದು ಹೋಯ್ತಿದು ಕಾಯಿ ಕಣಕ. ಆ ಹುಡುಗ ಇಟ್ಕಲ್ಲ. ಇದು ಸೈಜ್ ಅದಕ್ಕೆ ಆಗಿರಲ್ಲ ನೋಡಿ ಗೈಸ್. ಇದೊಂದೇ ಹಣ್ಣಾಗಿರೋದು ಗೈಸ್. ಇಚ್ಛೆ ಪಟ್ಟು ತಿನ್ಬೇಕು ನಾವು. ಇವೆಲ್ಲ ಕಾಯಿ. ಈಗ ಸ್ವಲ್ಪ ಇದು ಕಲರ್ ಹತ್ತೈತೆ. ಇದು ಎರಡು ಬೇಡ ಸುಮ್ಮನೆ ಇರೋದು. ಅವು ನೋಡೋಕೆ ಸೈಜ್ ಆಗೈತೆ ಅಷ್ಟೇ ಅಕ್ಕ. ಇದನ್ನೇ 4 ಪೀಸ್ ಮಾಡಿಕೊಂಡು ಇಲ್ಲ. ಹಾಂ, ಅದು ಚೆನ್ನಾಗೈತೆ. ಚಾಕಲ್ ಪೀಸ್ ಮಾಡ್ಕೊಳ್ಳೋಣ ಸುಮ್ಮನೆ.
ಅದು ಅಲ್ಲಿದ್ದು ಕಿತ್ಕೊಂಡ್ರಾ? ನಾನು ಅವಾಗಲೇ ನೋಡಿದೆ ದೀಪು ಬೇಡ ಹೋಗ್ಬಿಟ್ಟಿರುತ್ತೆ ಅಂತ. ಹೋಗ್ಬಿಟ್ಟಿರುತ್ತೆ ಅನ್ಕೊಂಡೆ. ಓಲಿ ಬಾ ಇಳ್ಗು. ನೋಡಿ ಗೈಸ್ ಇಷ್ಟು ಸಿಕ್ತೋ ಗೈಸ್, ಸಾಹಸ ಮಾಡಿ ಕಿತ್ವಿ. ಅವನೇ ಕೊಡಿ ಅಕ್ಕ, ಇವೆರಡು ಕೊಟ್ಬಿಟ್ಟು. ಅವನೇ ಕೊಡಿ. ಬೇಡ ತಗೋ ಸಾಕು ಎರಡೇ. ಗೈಸ್ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಕಿತ್ಕೊಳ್ಳೋಣ ಅಂದರೆ ಆಲ್ರೆಡಿ ಎಲ್ಲ ಕಿತ್ಕೊಬಿಟ್ಟಿದ್ದಾರೆ ಹೂನ. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ನೋಡಿದ್ರೆ ಎಲ್ಲ ಕಿತ್ಬಿಟ್ಟವ್ರು. ಪುಟಾಣಿಕಾಯಿ ನೋಡಿ, ಮರದಲ್ಲಿ ಎಲೆ ಇಲ್ಲ, ನುಗ್ಗೆ ಸೊಪ್ಪಿಲ್ಲ, ಕಾಯಿ ನೋಡಿ ಪುಟಾಣಿ ಕಾಯಿ ಚೆನ್ನಾಗವೆ ನೋಡಿ. ನಾಟಿ ಅನ್ಸುತ್ತೆ. ಹಾಂ ಪುಟಾಣಿ, ಎಲೆ ಮಾತ್ರ ಇಲ್ಲ, ಬೋಳು. ಸೊ ಇದು ಮರಳೆ, ಅದೇ ಮರಳೆನೆ, ಮರಳೆ ಹೂವನೇ. ಮೂಸ್ ನೋಡಿ, ನಾನು ನೋಡಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಅದು ಮರಳೆ ಹೂವ. ನೋಡಿ ಗೈಸ್, ನಮ್ಮ ಅಕ್ಕ ಇವರು ನೋಡೇ ಇಲ್ವಂತೆ ಮರಳೆ ಹೂವನ, ಈಗಲೇ ನೋಡ್ತಾ ಇದ್ದಾರೆ. ಮಳ್ಳೆ ಹೂವು ನೋಡಿಲ್ಲ ಅಲ್ಲ, ಮಳ್ಳೆ ಹೂವದ ಗಿಡ ನೋಡಿಲ್ಲ, ಇದೇ ಗಿಡ ನೋಡ್ತಿರೋದು ಗಿಡ. ನೋಡ್ಕೊಳ್ಳಿ, ಇದೇ ಗಿಡ ಹಬ್ಬುತ್ತೆ. ಇದು ಸ್ಮೆಲ್ಲೇ ಗೊತ್ತಲ್ಲ ಹೂವು. ಮತ್ತೆ ನೋಡಿಲ್ಲ ಮಗ್ಗು ಹಳ್ಳಿರೋದು, ಕಿತ್ಕೊಳ್ಳಿ, ಹಳ್ಳಿರೋದು ಸ್ಮೆಲ್ ಬರುತ್ತೆ. ಎಲ್ಲ ಒಣಗೋಗ್ಬಿಟ್ಟ. ಕಿತ್ಕೊಬಿಟ್ಟವ್ರೆ. ಇದೆಲ್ಲ ಮೆಣಸಿ ಎಲ್ಲ ಹಾಕಿದ್ದಾರೆ ನೋಡಿ ಗೈಸ್. ಇದು ಮರ್ಗೆಣ್ಸು ಇದು ಚೆನ್ನಾಗಿರಲ್ತು. ತಿಂದಿದ್ದೀರಾ? ಅದು ವೈಟ್ ಕಲರ್ ಒಳಗಿರುತ್ತೆ, ಚೆನ್ನಾಗಿರುತ್ತೆ. ಸಪ್ಪೆ ಗಿಪ್ಪೆ ಏನು ಇದಿಲ್ಲ, ಉಪ್ಪು ಬೇಯಿಸ್ಕೊಂಡು ತಿನ್ಬೇಕು, ಚೆನ್ನಾಗಿರುತ್ತೆ. ಸಪ್ಪೆ ನೋಡ್ತೆ, ಅದನ್ನೇ ನೋಡ್ತಾ ಇದ್ದೀನಿ ಗೈಸ್. ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಹೋಗ್ತಾ ಇದ್ವಿ. ಮಳೆ ಗೈಸ್, ಸಿಕ್ಕಾಪಟ್ಟೆ ಮಳೆ. ಅದಕ್ಕೆ ಈಗ ಸೈಡಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ನಾವು ನಿಂತಿದ್ದೀವಿ. ಮಳೆ ಅಂತೂ ಕಮ್ಮಿನೇ ಆಗ್ತಾಯಿಲ್ಲ ಗೈಸ್. ನೋಡಿ ಗೈಸ್, ಚಳಿ ಅಂದ್ಬಿಟ್ಟು ಬಜ್ಜಿ ತರಿಸ್ಕೊಂಡಿದ್ದೀವಿ, ಬಜ್ಜಿ ತಿನ್ನೋಣ ಅಂತ ಹೇಳಿ. ಮಳೆ ನಿಂತ ಮೇಲೆ ನಾವು ಈಗ ಹೋಗಬೇಕು. ನೋಡಿ ಬಿಸಿ ಆಗೈತೆ ಬಜ್ಜಿ. ತಿನ್ಕೊಂಡು ಮಳೆ ನಿಂತ ಮೇಲೆ ಹೋಗ್ತೀವಿ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್, ಗುಡ್ ನೈಟ್.